ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಧಾ ಯಶವಂತ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮಮ್ಮ ತುಪ್ಪ ಕಾಯಿಸ್ತಾ ಇದೆ. ಸೊ ನಮ್ಮ ಆಂಟಿಯವರು ಅಂದರೆ ಅಮ್ಮನ ತಂಗಿ ಅವರು ಮನೆಯಿಂದ ಬೆಣ್ಣೆ ಕೊಟ್ಟಿದ್ದರು. ತುಂಬ ದಿನಗಳಿಂದ ಅದನ್ನು ಹಂಗೆ ಡೈಲಿ ಏನಾಗುತ್ತೆ ಬೆಣ್ಣೆ ಅಷ್ಟನ್ನೆಲ್ಲ ಕೂಡಿಟ್ಬಿಟ್ಟು ಇವತ್ತು ಜಾಸ್ತಿ ಆಗಿರೋದ್ರಿಂದ ಕೊಟ್ಟು ಕಳಿಸಿದ್ರು. ಈ ಬೇಸಿಗೆನಲ್ಲಿ ಕರೆಕ್ಟ್ ಟೈಮಿಗೆ ನೋಡಿ ನಮ್ಮ ಮನೆಯಲ್ಲಿ ಹಾಲು, ತುಪ್ಪ, ಮೊಸರು, ಮಜ್ಜಿಗೆ, ಬೆಣ್ಣೆ ಯಾವುದಕ್ಕೂ ಕೊರತೆ ಅನ್ನೋದಿಲ್ಲ ನೋಡಿ. ಅಷ್ಟು ಮಜ್ಜಿಗೆ ಕರೆವು ಅಂದರೆ ಈ ಬಿಸಿಲಿಗೆ ತಕ್ಕ ಹಾಗೆ ಸಿಗ್ತಾಯಿದೆ. ಅಂದರೆ ನಮ್ಮನ ಮನೆಯಲ್ಲಿ ತವ್ರ ಮನೆಯಲ್ಲಿ ಇದೇ ಊರು ಮತ್ತು ಆಂಟಿ ಪಕ್ಕದೂರವರೇ. ಸೊ ಡೈಲಿ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಬರ್ತಾನೆ ಇರುತ್ತೆ. ಎಷ್ಟು ಬೆಣ್ಣೆ ಇತ್ತು ಅಷ್ಟು ನಮ್ಮ ಗ್ಯಾಸ್ ಮೇಲೆ ಇಟ್ಟಿದ್ದಾರೆ ನೋಡಿರಿ. ಮಳ್ತಾ ಇದೆ ಅಂದರೆ ನಾವು ಉರಿನ ಸಿಮ್ಮಲ್ಲೇ ಇಟ್ಕೋಬೇಕು. ಜಾಸ್ತಿ ಉರಿ ಇಟ್ಕೊಂಡ್ರೆ ಅದು ಫುಲ್ಲು ಹೊತ್ತಿಬಿಡುತ್ತೆ, ಚೆನ್ನಾಗಾಗಲ್ಲ. ಸಿಮ್ಮಲ್ಲೇ ಉರಿ ಇಟ್ಕೊಂಡ್ಬಿಟ್ಟು ನಾವು ಅದನ್ನು ಚೆನ್ನಾಗಿ ಫುಲ್ಲು ಅಂದರೆ ಇಟ್ಟ ಮೇಲೆ ಬೆಣ್ಣೆನ ಒಂದು 20 ನಿಮಿಷ ತನಕ ಅದು ಅದೇ ಥರ ಸಣ್ಣದಾಗಿ ಮಳ್ತಾ ಇರಬೇಕು. ಅದು ಸಣ್ಣದಾಗೆ ಮಳ್ತಾ ಅದೊಂದು ಹದ ಬರುತ್ತೆ. ಅದು ಮಳ್ಳೆ ಆದಮೇಲೆ ಒಂದು ಮೆಣಸಿನ್ಕಾಯಿ ಹಾಕ್ತಾರೆ. ಏನಕ್ಕೆ ಮೆಣಸಿನ್ಕಾಯಿ ಹಾಕ್ತಾರೆ ಅಂದರೆ ತುಪ್ಪ ಯಾವಾಗಲೂ ಸ್ವಲ್ಪ ಸಪ್ಪೆ ಇರುತ್ತೆ, ಸೊ ಸ್ವಲ್ಪ ರುಚಿ ಬರುತ್ತೆ ಅಂತಂದು ಅದ್ರ ಜೊತೆಗೆ ಅರಿಶಿಣ ಪುಡಿ ಹಾಕಿದೆ. ಏನಕ್ಕೆ ಅಂದರೆ ಕಲರ್ ಬರಲಿ ಅಂತ. ಆಮೇಲೆ ಮಾಮೂಲಿ ಏಲಕ್ಕಿ ಪುಡಿ ಹಾಕಿ ಅದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಇದಕ್ಕೆ ಸ್ವಲ್ಪ ಮಜ್ಜಿಗೆ ಅಂದರೆ ಒಂದು ಸ್ವಲ್ಪ ಅದ್ರ ಬೆಣ್ಣೆ ಇರುತ್ತಲ್ಲ ಅದರಲ್ಲಿ ತೊಗೊಂಡ್ಬಿಟ್ಟು ಸ್ವಲ್ಪ ಮಜ್ಜಿಗೆ ಹಿಂಗೆ ಹಾಕ್ತಾರೆ. ಏನಕ್ಕೆ ಅಂದರೆ ಆ ಮಜ್ಜಿಗೆ ಹಾಕಿದ್ಮೇಲೆ ಚಟ ಅನ್ನತ್ತೆ, ಚೆನ್ನಾಗಿ ಉಕ್ಕಿ ಬರುತ್ತೆ. ಆ ಚಟ ಅಂತಂದು ಉಕ್ಕಿ ಬಂತು ಅಂದರೆ ಹದ ಚೆನ್ನಾಗಾಗಿದೆ ಅಂತ ತುಪ್ಪದ್ದು. ಸೊ ಹಾಗಾಗಿ ಅದು ಫುಲ್ಲು ಉಕ್ತಾನೇ ಇರುತ್ತೆ. ಅದು ಉಕ್ಕಬೇಕು, ಉಕ್ಕಿದಷ್ಟು ಹದ ಚೆನ್ನಾಗಿ ಬರುತ್ತೆ. ಮನೆಯಲ್ಲಂತೂ ಫುಲ್ಲು ಸ್ಮೆಲ್ ಬರ್ತಾಯಿದೆ ನೋಡಿರಿ, ತುಪ್ಪದ್ದು ಘಮ ಘಮ ಅಂತ ಸ್ಮೆಲ್ಲು. ಸೊ ಇನ್ನೇನು ಯುಗಾದಿ ಹಬ್ಬ ಹತ್ರದಲ್ಲಿ ಬಂತಲ್ವಾ, ಸೊ ಹೋಳಿಗೆ ಊಟ ಕರಿಗಡುಬಿಗೆ ತುಪ್ಪ ಬೇಕೇ ಬೇಕು. ಹಾಗಾಗಿ ನಮ್ಮಮ್ಮ ಮುಂಚಿತವಾಗಿ ಎಲ್ಲ ಎಷ್ಟು ಬೆಣ್ಣೆ ಕೊಟ್ಟಿದ್ರು ಆಂಟಿ ಮನೆಯಿಂದ ಅಷ್ಟೆಲ್ಲ ತುಪ್ಪ ಮಾಡಿ ಇಡ್ತಾ ಇದ್ದಾರೆ. ನಮ್ಮ ಮನೆಯವರು ಇದಕ್ಕೇನು ಹೇಳಿದರು ಅಂದರೆ, ನೋಡಿ ಇನ್ಮೇಲೆ ನಾವು ತುಪ್ಪ ಕಾಯಿಸ್ಬಿಟ್ಟು ಒಂದು ಬಿಸ್ನೆಸ್ ಮಾಡಿದರೆ ಹೆಂಗಿರುತ್ತೆ, ಚೆನ್ನಾಗಿ ಸೇಲ್ ಆಗುತ್ತೆ ಅಂತ ಅಂದರು. ಅದಕ್ಕೆ ಡೈಲಿ ಬೆಣ್ಣೆ ತಂದು ಕೊಡ್ರಿ, ತುಪ್ಪ ಕಾಯಿಸಿ ಕೊಡ್ತೀವಿ, ನೀವು ಬಿಸ್ನೆಸ್ ಮಾಡೋಣಂತೆ ಅಂತಂದ್ವಿ. ಅದಕ್ಕೆ ಬೆಂಗಳೂರಿಗೆ ಕಳಿಸ್ಬೇಕು, ಚೆನ್ನಾಗಾಗುತ್ತೆ ನೋಡಿರಿ, ರೇಟೆಲ್ಲ ಚೆನ್ನಾಗಿರುತ್ತೆ ಅಂತಂದರು. ಅದಕ್ಕೆ ಡೈಲಿ ನಿಮ್ಮ ಕೈಲಿ ಕೊಡ್ತೀವಿ ಕಾಯಿಸ್ಬಿಟ್ಟು, ನೀವು ಬೆಂಗಳೂರು ತೊಗೊಂಡೋಗಿ ಸೇಲ್ ಮಾಡ್ಕೊಂಡು ತೊಗೊಂಬರ್ರಿ ಅಂತ ಸುಮ್ಮನೆ ಹಿಂಗೆ ಕಾಮಿಡಿ ಮಾಡಿದೆ. ನಮ್ಮ ಮನೆಯವ್ರು ಹಾಗೆ ಹೇಳ್ತಾಯಿದ್ರು. ತುಂಬ ಇದು ಬೆಂಗಳೂರಲ್ಲೆಲ್ಲ ಇದಕ್ಕೆಲ್ಲ ತುಂಬ ಡಿಮ್ಯಾಂಡು ಜಾಸ್ತಿ ಇರುತ್ತೆ, ಮನೆಯಲ್ಲೇ ಮಾಡಿರ್ತಕ್ಕಂಥ ತುಪ್ಪ ಹಂಗಾಗಿ ಅಂತ ಹೇಳ್ತಾಯಿದ್ರು. ಸೊ ಫೈನಲ್ ಆಗಂತೂ ಚೆನ್ನಾಗಾಯಿತು. ಇದು ಲಾಸ್ಟ್ ಎಲ್ಲ ಆದಮೇಲೆ ಅಂದರೆ ಗ್ಯಾಸ್ ಆಫ್ ಮಾಡಬೇಕು. ಆಫ್ ಮಾಡಿ ಆದಮೇಲೆ ಒಂದು ವೀಳ್ಯದೆಲೆ ಬರುತ್ತಲ್ಲ ಅದನ್ನು ಆ ತುಪ್ಪದಲ್ಲಿ ಹಾಕಬೇಕು. ನೋಡಿ ಅದು ಇವಾಗ ಹೆಂಗೆ ಪಟ್ಪಟ ಅಂತ ಅನ್ನುತ್ತೆ ವೀಳ್ಯದೆಲೆ ಹಾಕಿದ ತಕ್ಷಣವೇ. ಸೊ ನೋಡಿ ಗ್ಯಾಸ್ ಆಫ್ ಮಾಡಿದೆ, ಆದರೆ ಹೆಂಗೆ ಪಟ್ಪಟ ಅಂತಿದೆ. ಆ ಎಲೆ ಏನಿದೆ ವೀಳ್ಯದೆಲೆ ಫುಲ್ಲು ಡ್ರೈ ಆಗುತ್ತೆ ನೋಡಿರಿ, ಫುಲ್ಲು ಒಣಗಿಬಿಡುತ್ತೆ. ಅದೀಗ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ. ಸ್ವಲ್ಪ ಹೊತ್ತು ಅದನ್ನು ಹಂಗೆ ಬಿಡಬೇಕು, ಫುಲ್ಲು ಡ್ರೈ ಆಗಿರುತ್ತೆ. ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ. ಈಗ ಮತ್ತೆ ಒಂದೆರಡು ಹನಿ ಮಜ್ಜಿಗೆ ಬಿಡ್ತು ಅಂದರೆ ಇನ್ನೂ ಚೆನ್ನಾಗಿ ಉಕ್ಕು ಬರುತ್ತೆ ಮೇಲ್ಗಡೆ. ಅದು ಎಷ್ಟು ಉಕ್ಕುತ್ತೋ ಆವಾಗಲೇ ಅದು ತುಪ್ಪದ ಹದ ಬರೋದು. ಸೊ ಫೈನಲಾಗಿ ತುಪ್ಪ ಎಲ್ಲ ರೆಡಿ ಆಯಿತು. ಇವಾಗ ಇದನ್ನು ಒಂದು ಅರ್ಧ ಗಂಟೆ 1 ಗಂಟೆ ತನಕ ನೀಟಾಗಿ ಮುಚ್ಚಿಬಿಟ್ಟು ಇಡಬೇಕು. ಇದನ್ನು ಮಾಡ್ದಂಗೆ ಏನು ತೆಗಿದಂಗೆ ಪದೇ ಅಂದರೆ ಸ್ಮೆಲ್ ಚೆನ್ನಾಗಿರುತ್ತೆ. ಅವಾಗ ಏನು ಮೇಲ್ಗಡೆ ಎಲ್ಲ ಉಕ್ಕಿ ಬಂದಿರುತ್ತಲ್ವ, ಆ ಉಕ್ಕಿ ಬಂದಿರೋಂಥ ನೊರೆ ಏನಿರುತ್ತೆ ಅದೆಲ್ಲ ಫುಲ್ಲು ತಣ್ಣಗಾಗಿರುತ್ತೆ. ಆ ನೊರೆ ಎಲ್ಲ ಹೋಗ್ಬಿಟ್ಟು ಫುಲ್ಲು ತುಪ್ಪದ ಅದಕ್ಕೆ ನೀರು ಥರ ಆಗಿರುತ್ತೆ. ಒಳ್ಳೆ ಎಳೆ ನೀರು ಕಣ್ಣಾಗ ಕಾಣುತ್ತೆ ನೋಡಿರಿ. ಸೊ ಇದನ್ನು ಮುಚ್ಚಿಡ್ತು ನಮ್ಮಮ್ಮ. ಇವಾಗ ನೋಡಿ ಒಂದು ಅರ್ಧ ಗಂಟೆ ಬಿಟ್ಟು ತೆಗೆದು ನೋಡಿದರೆ ಯಾವ ಥರ ಕಲರ್ ಹೆಂಗಿದೆ. ಬಟ್ ಇದು ಕಲರ್ ಇನ್ನೂ ಚೇಂಜ್ ಆಗುತ್ತೆ. ಸೊ ನೋಡಿ ಈ ಕಲರಿಗೆ ಬಂದಿದೆ ನೋಡಿ, ಅದು ನುಚ್ಚು ದರಗ್ ಥರ ಇದೆ. ಈ ಥರ ಇದ್ದರೆ ಮಾತ್ರ ತುಪ್ಪ ಚೆನ್ನಾಗಾಗಿದೆ ಅಂತ. ಜಾಸ್ತಿ ನುಣ್ಣಗಿರಬಾರ್ದು, ದರಗ್ ಥರ ಇರಬೇಕು. ನೋಡಿ ಸೂಪರಾಗಿ ಬಂದಿದೆ ತುಪ್ಪ, ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.